Hello everyone, guess where we are going today? ಅವರೇ ಬೆಳೆ ಮೇಳ. ಇದು ಸಂಕ್ರಾಂತಿ ಸುಗ್ಗಿ ಹಬ್ಬದ್ದು BTM ಸೆಕೆಂಡ್ ಸ್ಟೇಜ್ ಅಲ್ಲಿ ನಡೀತಾ ಇದೆ. ಇಲ್ಲಿಂದ ನನ್ನ PG ಇರೋದು ಜಸ್ಟ್ 700 ಮೀಟರ್ ಅಷ್ಟೇ ಗೈಸ್. ನನ್ಗೆ ಅದು ಗೊತ್ತಾಗದೆ ಲೊಕೇಶನ್ ಎಲ್ಲೆಲ್ಲೋ ಹಾಕೊಂಡು ಸುತ್ಕೊಂಡು ಆಟೋ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿಗೆ. ಫೈನಲಿ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಒಳಗಡೆ ಹೋಗಿ ನೋಡೋಣ ಏನೇನಿದೆ, ಏನೇನ್ ತಿನ್ನಕ್ ಮಾಡಿದ್ದಾರೆ ಅಂತ ಎಲ್ಲ. ಇನ್ನು ಶಾಪಿಂಗ್ಗೂ ಸಹ ಇದಿದೆ ಅಂತ ಹೇಳಿದ್ದಾರೆ, ನೋಡೋಣ. ಒಳಗಡೆ ಬಂದಾಯ್ತು ಗೈಸ್. ಹಿಂದೆ ಕಾಣಿಸ್ತಾ ಇದೆಯಲ್ಲ ಭರತನಾಟ್ಯಂ ಪಾರ್ಟಿಸಿಪೇಷನ್ ಅಂಡ್ ಒಳಗಡೆ ತಿನ್ನಕ್ಕೆಲ್ಲ ತುಂಬಾ ಐಟಮ್ಸ್ ಇದೆ. ಶಾಪಿಂಗಿಗೂ ಕೂಡ ಇದೆ. ಸ್ವಲ್ಪ ಡ್ಯಾನ್ಸ್ ನೋಡೋಣ ಬನ್ನಿ, ಆಮೇಲೆ ಹೋಗಿ ಏನೇನ್ ಸಿಗತ್ತೆ ಒಂದೊಂದು ಟ್ರೈ ಮಾಡೋಣ. ಡಿಫ್ರೆಂಟ್ ವೆರೈಟೀಸ್ ಅಂತೆ. ನಾನ್ ರೀಲ್ ಅಲ್ಲಿ ನೋಡಿದ್ದೆ, ಅವರೇ ಬೇಳೆ ಐಸ್ ಕ್ರೀಮ್ ಕೂಡ ಇದೆಯಂತೆ, ಸಿಗತ್ತೆ ನೋಡೋಣ. ಇಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲಾರು ಬಂದು ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಎಲ್ಲಾ ಕಾಳುಗಳನ್ನು ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಸುಗ್ಗಿ ಹಬ್ಬಕ್ಕೆ. ಸೊ ಮಸ್ಟ್ ವಿಸಿಟ್ ಗೈಸ್, ಒಂದ್ಸತಿ ಆದ್ರೂ ಬನ್ನಿ. ಮೇ ಬಿ ಇನ್ನ 2 to 3 days ಇರುತ್ತೆ ಅನ್ಕೋತೀನಿ ಅಷ್ಟೇ. ನೋಡಿ ಇಲ್ಲಿ ಶಾಪಿಂಗಿಗೆ ಪರ್ಚೇಸಿಗೂ ಸಹ ಅಂಗಡಿಗಳನ್ನ ಹಾಕಿದ್ದಾರೆ. ಶಾಪಿಂಗಿಗೂ ಅಂಗಡಿಗಳನ್ನ ಹಾಕಿದ್ದಾರೆ ಫುಲ್. ಆಮೇಲೆ ಇಲ್ಲಿ ಸ್ಯಾರೀಸ್ ನ ಇದ್ ಮಾಡಿ ಅದಕ್ಕೆ ಕ್ಯಾಶ್ ಕೊಡ್ತಾರೆ, ಆ ತರ ಸ್ಯಾರೀಸ್ದು ಇದೆ. ಲೇಡೀಸಿಗೆ ಶಾಪಿಂಗಿಗೂ ಇದೆ, ಮ್ಯಾಟ್ಸ್ ಇದೆ. ಇನ್ನ ಫುಡ್ ಕೂಡ ತುಂಬಾ ಇದೆ ಒಳಗಡೆ, ನೋಡೋಣ. ಅಂಡ್ ಯಾ, ಇದೆಲ್ಲ ಈಗ ನಾವು ಸದ್ಯಕ್ಕೆ ಏನು ತಗೋತಾ ಇಲ್ಲ, ಯಾಕಂದ್ರೆ ಬಡ್ಜೆಟ್ ನೋಡ್ಕೊಂಡು ಖರ್ಚು ಮಾಡಬೇಕು. ಎಲ್ಲ ದುಡ್ಡು ಆಗ್ಲೇ ಖರ್ಚಾಗ್ಬಿಟ್ಟಿದೆ. ಕುರ್ತಾಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂಡ್ ಹೋಮ್ ಡೆಕೋರ್ಸ್ ಸಹ ಇದೆ. ಎಲ್ಲ ಪ್ಲೇಟ್ಸ್ ಇದೆ, ಕಪ್ಸ್ ಇದೆ, ಪಿಂಗಾಣಿ ಪಿಕಲ್ ಹಾಕೋಕೆ ಕೂಡ ಬಾಕ್ಸ್ ಅಂತಾರ, ಅದೇನಂತಾರೆ ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ, ಆ ತರ. ಈವನ್ ರೆಡಿಮೇಡ್ ಬ್ಲೌಸಸ್ ಕೂಡ ಅವೈಲೇಬಲ್ ಇದೆ ವಿಮೆನ್ಗೆ. ಆ ಅಂಗಡಿ ಹತ್ರ ಹೋಗಿ ಏನು ಮಾತಾಡ್ತಾ ಇಲ್ಲ, ಜಸ್ಟ್ ಒಂದು ಸಾರ್ತಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಏನ್ ಅನ್ಕೋಬೇಡಿ. ನಾನು ಯಾವುದು ಪರ್ಚೇಸ್ ಮಾಡೋ ಕಂಡೀಷನ್ ಅಲ್ಲಿ ಇಲ್ಲ. ಸೊ ಜಸ್ಟ್ ವಿಸಿಟ್ ಮಾಡಿದ್ದೀನಿ ಅಷ್ಟೇ. ನಡೀತಿದೆ ಅಂತ ಗೊತ್ತಾಯ್ತಲ್ಲ ಅದಕ್ಕೆ. ಟೇಸ್ಟಿಗೂ ಕೂಡ ಪೀಸಸ್ ಇಟ್ಟಿದ್ದಾರೆ, ಟೇಸ್ಟ್ ಮಾಡಿ ತಗೋಬಹುದು ಬೇಕಂದ್ರೆ. ಬ್ಯಾಂಕ್ ಬಾಲ್ ಪ್ಲೇ ಅಂಡ್ ವಿನ್, ಓ ನೈಸ್. 3 ಬಾಲ್ಸ್ಗೆ 200 ಅಂತೆ, 5 ಬಾಲ್ಸ್ಗೆ 300. ಎಂಟರ್ಟೈನ್ಮೆಂಟಿಗೂ ಸಹ ಇದೆ. ಪೇಂಟಿಂಗ್ಸ್ ಕೂಡ ಅವೈಲೇಬಲ್ ಇದೆ ಗೈಸ್, ತುಂಬಾ ಚೆನ್ನಾಗಿದೆ. ಅದ್ ಪೇಂಟಿಂಗ್. ಕಾಟನ್ ಕುರ್ತೀಸ್, ಧೂಪ ಕೂಡ ಇದೆ. ಬ್ಲಾಂಕೆಟ್ಸ್, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಪಿಕಲ್ಸ್ ಕೂಡ ಇದೆ, ಹೋಮ್ ಮೇಡ್ ಪಿಕಲ್ಸ್ ಅಂತೆ. ಅವರೇ ಬೇಳೆ ಎಲ್ಲಿ ಸಿಗ್ತಾ ಇದೆ ಅಂತ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಆಲ್ಮೋಸ್ಟ್ ಹಾಫ್ ಆಫ್ ದ ಪ್ಲೇಸ್ ನ ಕವರ್ ಮಾಡಾಯ್ತು. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಪಾಟ್ರಿ ಮಾಡ್ತಾ ಇದ್ರು, ಅದನ್ನ ಏನು ಅಂತ ಕೇಳೋಣ ಬನ್ನಿ. ಸೊ ಸರ್, ಅಲ್ಲಿ ಏನ್ ಮಾಡ್ತಾ ಇದ್ದೀರಾ? ಓಕೆ, ಅಂದ್ರೆ ಈ ಸ್ಕೂಲ್ ಮಕ್ಕಳಿಗೆ ಆ ತರ ಅಲ್ವಾ? ಅದೇ ನಮ್ ಪಾರ್ಟ್ ಆಫ್ ಕರಿಕ್ಯುಲಮ್ ಅಲ್ಲಿ ಬರುತ್ತೆ ಇದು. ನಾವು ಬಂದಿರೋದು ಆಕ್ಚುಲಿ ಆರ್ಕಿಡ್ ಸ್ಕೂಲ್ ಇಂದ ಬಂದಿರೋದು. ನಮ್ ಸ್ಕೂಲ್ ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಬಂದಿರೋದು. ಮತ್ತೆ ಏನಾರ ಮನೆಯಲ್ಲಿ ಏನಾರ ಹೋಗೋ ಮಕ್ಕಳಿಗೆ ಏನಾರ ಅಡ್ಮಿಷನ್ ಬೇಕಾದ್ರೆ ನಮ್ ಸ್ಕೂಲ್ ನ ನೋಡ್ಬೋದು. ನಮ್ದು ಆಕ್ಚುಲಿ 30+ ಬ್ರಾಂಚಸ್ ಇದೆ ಬ್ಯಾಂಗ್ಳೂರಲ್ಲಿ. ಏನಾರ ಯಾರು ಅಡ್ಮಿಷನ್ ಮಾಡ್ತಿದ್ರೆ ಬಂದು ವಿಸಿಟ್ ಮಾಡ್ಬೋದು. ಆಕ್ಚುಲಿ ಇದ್ರಲ್ಲಿ ನಮ್ಮಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ನಡೀತಿದೆ. ಒಂದು VR ಇದೆ, ಇನ್ನೊಂದು ವಾಟರ್.
ಇನ್ನು ಜಾಸ್ತಿ ಆಟಿಟ್ಯೂಡ್ಸ್ ಇದೆ ಆಕ್ಚುಲಿ ಹೇಳ್ಬೇಕಾದ್ರೆ. ಸ್ವಲ್ಪ ಇಟ್ಕೊಂಡಿದ್ವಿ, ಶಾರ್ಟ್ ಮತ್ತೆ ವಿ ಆರ್ ಎರಡಿದೆ. ಓಕೆ. ಸೊ ಮನೆಯಲ್ಲಿ ನಿಮ್ ಮಕ್ಳಿಗೂ ಬೋರ್ ಆಗ್ತಾ ಇರತ್ತೆ ನನಗೆ ಗೊತ್ತು. ನೀವು ನಿಮ್ ಮಕ್ಕಳನ್ನ ಇಲ್ಲಿ ಕರ್ಕೊ ಬನ್ನಿ, ಹೇಗಿದ್ರು ವೀಕೆಂಡ್ ಅಲ್ಲೇ ನಡೀತಾ ಇದೆ. ಸೊ ಯು ಕ್ಯಾನ್ ಬ್ರಿಂಗ್ ಯುವರ್ ಚೈಲ್ಡ್ಸ್ ಅಂಡ್ ಯು ಕ್ಯಾನ್ ಆಲ್ಸೋ ಹ್ಯಾವ್ ಫನ್. ಎರಡು ರೀತಿ ಪ್ರೋಗ್ರಾಮ್ ನಡೆಸ್ತಾ ಇದಾರೆ ನೋಡಿದ್ರಲ್ಲ, ಒಂದು ವಿರ್ಚುವಲ್, ಇನ್ನೊಂದು ಬಂದು ಪಾಟ್ರಿ ಮೇಕಿಂಗ್. ಸೊ ಯಾ, ಬಂದು ಒಂದ್ಸತಿ ಟ್ರೈ ಮಾಡಿ ಅಷ್ಟೇ. ಹಾಗೆ ಒಂದು 10 ನಿಮಿಷಗಳ ಕಾಲ ಕೂತ್ಕೊಂಡು ವಿಶ್ರಾಂತಿಯನ್ನು ಪಡೆದು ಕಾರ್ಯಕ್ರಮದ ವೀಕ್ಷಿಸಿ ತಾವೆಂದು ಧನ್ಯವಾದವಾಗಿ ವಿನಂತಿ. ದಯವಿಟ್ಟು ಕೂತ್ಕೊಳ್ಳಿ. ಎಲ್ಲ ತಿಂಡಿ ಬೇರೆ ಏನ್ ತಗೊಂಡ್ರು 10 rupees ಅಂತೆ, ಅದಕ್ಕೆ ನೋಡ್ತಾ ಇದ್ದೀನಿ. ಇದು ಪಾಪ್ ಅದೇ ಕ್ರ್ಯಾಕರ್ಸ್ ಸೌಂಡ್ ಬರುತ್ತಲ್ಲ, ನೆಲಕ್ಕೆ ಹಾಕಿದ್ರೆ ಅದೇ. ಇದೊಂದು ತಗೊಳ್ಳೋಣ. ಆಕ್ಚುಲಿ ರಿಬ್ಬನ್ ನೋಡಿದೆ, ರಿಬ್ಬನ್ ಇಲ್ಲ ನನ್ನ ಹತ್ರ, ಅದನ್ನ ತಗೊಳ್ಳೋಣ ಅಂತ ಬಂದೆ. ಎಲ್ಲಿ ಅಂತ ಕಾಣಿಸ್ತಾ ಇಲ್ಲ. ಬ್ಲ್ಯಾಕ್ ಕಲರ್ ಮಾತ್ರ ತಗೊಳ್ಳೋಣ. Crackers and ribbon. Excuse me. ಇದೆರಡು 20. ಪೇ ಮಾಡೋಣ, ಒಂದ್ ನಿಮಿಷ. ಅದೇ ಫೋನಲ್ಲಿ ಪೇ ಮಾಡ್ಬೇಕು, ವಿಡಿಯೋ ಕಟ್ ಮಾಡ್ಕೋತೀನಿ. ಗನ್ ಶಾಟ್ ನೋಡಿದೆ, ಆಟ ಆಡ್ಬೇಕಂತ ಅನ್ನಿಸ್ತಾ ಇದೆ. ಬನ್ನಿ ಟೋಕನ್ ತಗೊಂಡು ಆಟ ಆಡೋಣ. ತಗೊಂಡಾಯ್ತು, ಬನ್ನಿ ಆಟ ಆಡೋಣ. ಆಯ್ತಾ? 6 ಶಾಟ್ ಹೊಡೆದ್ರೆ ಗೊಂಬೆಗಳು ಗಿಫ್ಟ್ ಕೊಡ್ತಾರೆ, ಈ ತರದ್ದು. ಸರಿ, ನಿಮ್ ಮಕ್ಳಿಗೆ ಏನೇನ್ ಬರುತ್ತೆ ಎಲ್ಲ. ನಾಳೆನೂ ಸಹ ಕಾಂಪಿಟೇಷನ್ ಸಹ ಇದೆಯಂತೆ. ಅದೇನು 5 to 15 9 to 15 years ಓಲ್ಡ್ ಮಕ್ಕಳಿಗೆ ಫೈರ್ ವಿದೌಟ್ ಕುಕ್ ಆ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ಫೈರ್ ವಿತೌಟ್ ಕುಕ್ ರಂಗೋಲಿನ ಅಂತ ಗೊತ್ತಿಲ್ಲ, ಬಟ್ ಏಜ್ ಲಿಮಿಟ್ ಅಷ್ಟು. ಫೈನಲಿ ಫುಡ್ ಏರಿಯಾಗೆ ಬಂದಾಯ್ತು. ಫುಲ್ಲು ಬರೀ ಅವರೇ ಬೇಳೆ. ಸ್ವೀಟ್ಸ್ ಕೂಡ ಅವರೇ ಬೇಳೆ ಯೂಸ್ ಮಾಡ್ಕೊಂಡೇ ಮಾಡಿದ್ದಾರೆ ನೋಡಿ. ಅವರೇ ಬೇಳೆ ಹಲ್ವಾನು ಸಹ ಇದೆ. ಇದೆಲ್ಲ ಹೋಮ್ ಮೇಡಾ ಅಂಕಲ್? ಹೋಮ್ ಮೇಡ್. ಓಕೆ. ಸ್ವೀಟ್ಸ್ ಅಷ್ಟು ಇಷ್ಟ ಆಗಲ್ಲ, ಖಾರ ತಿನ್ನಕ್ ಹೋಗೋಣ ಬನ್ನಿ. ತುಂಬಾ ಜನ ಇದ್ದಾರೆ. ಛೇ, 5 to 10 minutes ಆಗುತ್ತಂತೆ. ವೇಟ್ ಮಾಡೋಣ, ಅಷ್ಟ್ರಲ್ಲಿ ಬೇರೆ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ.
ಏನ್ ತಿನ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗೈಸ್, ಅಷ್ಟೊಂದ್ ಜನ ನೋಡಿದ್ರಲ್ಲ, ತುಂಬಾ ವೆರೈಟಿ ಆಫ್ ಫುಡ್ಸ್ ಇದೆ. ಇನ್ನ ದೋಸೆ ಕಡೆ ಹೋಗೋಣ ಅಂತ ಅನ್ಕೊಂಡ್ರೆ ಅಲ್ಲಂತೂ ಅಶುದ್ಧ ಕ್ಯೂ ನಿಂತಿದ್ದಾರೆ. ದೋಸೆ ತಗೋತಾ ಇದ್ದೀವಿ, ತುಂಬಾ ಜನ ಇದ್ದಾರೆ, ಯಾವಾಗ ಸಿಗತ್ತೋ ಏನೋ. ಎಕ್ಸ್ಕ್ಯೂಸ್ ಮೀ. ಲಾಸ್ಟ್ ಸೆಟ್ ದೋಸೆ ಹಾಕಿದ್ದು, ಖಾಲಿ ಹಿಟ್ಟು ಎಲ್ಲ ಖಾಲಿ. ಟೇಸ್ಟ್ ಮಾಡೋಣ. ನಾನು ಫಸ್ಟ್ ಟೈಮ್ ತಿಂತಿರೋದು ಆಕ್ಚುಲಿ. ಬಿಸಿಯಾಗಿ ಸಕ್ಕತ್ತಾಗಿದೆ. ಆಕ್ಚುಲಿ ಸಾಂಬಾರ್ ತುಂಬಾ ಚೆನ್ನಾಗಿದೆ, ಚಿಳ್ಕವ್ರೆ ಸಾಂಬಾರ್. ಅವರೇ ಬೇಳೆ ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಟ್ರೆಂಡ್ ಎಷ್ಟು ಟ್ರೆಂಡ್ ಆಗಿದೆ ಅಂತ ಅಂದ್ರೆ ಸ್ಟಾಕೆ ಖಾಲಿ ಆಗಿ ಹಾಫ್ ಅನ್ ಅವರ್ ಇಂದ ವೇಟ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ತಗೊಳಕ್ಕೆ. ಅಂಕಲ್ ರೆಡಿನಾ? ಅವರೇ ಬೇಳೆ ಐಸ್ ಕ್ರೀಮ್, ಒಂದು ಅವರೇ ಬೇಳೆ ಐಸ್ ಕ್ರೀಮ್ ಎಷ್ಟು? ಥ್ಯಾಂಕ್ ಯು. ಎಷ್ಟು ಅಂಕಲ್? ಫುಲ್ ಅವರೇ ಬೇಳೆ ಐಸ್ ಕ್ರೀಮ್. ಇಷ್ಟೊತ್ತು ಬರೀ ಮಿಕ್ಸ್ ಮಾತ್ರ ಸಿಗ್ತೈತೆ, ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದೆ ಆಕ್ಚುಲಿ. ವೆನಿಲಾನು ಅಲ್ಲ, ಪಿಸ್ತಾನು ಅಲ್ಲ, ಮಿಕ್ಸ್ ಟೇಸ್ಟ್ ಬರ್ತಾ ಇದೆ. ಅವರೇ ಬೇಳೆ ಅಂತಾನೆ ಅನ್ನಿಸ್ತಾ ಇಲ್ಲ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಶುಗರ್ ಜಾಸ್ತಿ ಇಲ್ಲ, ಮೈಲ್ಡ್ ಆಗಿ ಮೀಡಿಯಂ ಆಗಿ ತುಂಬಾ ಚೆನ್ನಾಗಿದೆ. ಇವಾಗ ಜನರನ್ನ ರಿವ್ಯೂ ಕೇಳೋಣ ಅನ್ಕೊಂಡೆ, ಬಟ್ ಒಳಗಡೆ ಧೈರ್ಯ ಸಾಕಾಗ್ಲಿಲ್ಲ, ಅದಕ್ಕೆ ಸುಮ್ಮನಾದೆ. ಫೈನಲ್ ಆಗಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಮಸ್ಟ್ ವಿಸಿಟ್. ಅಂದ್ರೆ ಒನ್ ಟೈಮ್ ಎಕ್ಸ್ಪೀರಿಯನ್ಸಿಗೆ ಚೆನ್ನಾಗಿದೆ. ಮಿಸ್ ಮಾಡದೆ ಬನ್ನಿ ಎಲ್ಲರೂ ಅಷ್ಟೇ. ಆ್ಯಂಡ್ ಡಿಜಿಟಲ್ ಡೈರೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ ಅಷ್ಟೇ. ಬಾಯ್ ಬಾಯ್.